ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಅಗ್ರಿಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕನ್ನು ಮಾಹಿತಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀನಿ. ಏನು ಅಂತಂದರೆ ಮಿಲ್ಕಿಂಗ್ ಮಿಷನ್ಸ್ ಬಗ್ಗೆ. ಸೊ ತುಂಬ ಜನರು ಕಡಿಮೆ ರೇಟಲ್ಲಿ ನಾನು ಹಾಲು ಕರೆಯುವಂತಹ, ಹಾಲು ಹಿಂಡುವಂತಹ ಯಂತ್ರಗಳನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ತುಂಬ ಜನರು ಅಂದ್ಕೊಂಡಿದ್ದೀರಾ. ಸೊ ಹಾಗಾದರೆ ಯಾವುದನ್ನು ಪರ್ಚೇಸ್ ಮಾಡಬೇಕು, ನಾನು ಸ್ವಲ್ಪ ಹಣ ನನ್ನ ಹತ್ರ ಅಷ್ಟೊಂದಿಲ್ಲ, ಸೊ ಕಡಿಮೆ ಇದೆ, ಒಂದು 10,000 to 15,000 ಒಳಗಡೆ ಯಾವುದಾದ್ರು ಮಿಷಿನ್ ಸಿಗುತ್ತಾ ಅಂತಂದರೆ ಖಂಡಿತ ಸಿಗುತ್ತೆ. ಆದರೆ ಅದು ಹೇಗೆ ವರ್ಕ್ ಆಗುತ್ತೆ, ಸೊ ಅದು ನಿಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ, ನಾನು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡೋದು ಚಿಕ್ಕ ರೈತರ ಬಗ್ಗೆ. ಅಂದರೆ ಅವರ ಒಂದು ಕಷ್ಟ ಸುಖಗಳನ್ನು, ಅನುಭವಗಳನ್ನು ತಿಳ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಕೆಲವರು ಇನ್ನೂ ಹೇಳ್ತಾರೆ, ಒಂದು 10,000 ಬಿಲೋ ಯಾವುದಾದ್ರೂ ಮಿಷಿನರಿ ಸಿಗುತ್ತಾ. ಸೊ ಆ್ಯಂಡ್ ಆಪ್ರೇಟೆಡ್ ಮಿಷಿನ್ಸು ಕೈ ಮುಖಾಂತರ ನಾವು ಒತ್ತಿಬಿಟ್ಟು, ಅಂದರೆ ಎಲ್ಲೊಂದು ಕಡೆ ಕೂತ್ಕೊಂಡು ಕೈಯಿಂದ ಆಪ್ರೇಟ್ ಮಾಡಿ ನಾವು ಹಾಲು ತೆಗೆಯುವಂತಹ ಮಿಷಿನ್ಸ್ ಇದೆ. ಕರೆಂಟ್ ಇಟ್ಟು, ಮತ್ತು ಆ ಕರೆಂಟಲ್ಲಿ ಮತ್ತು ಕರೆಂಟ್ ಕಾಸ್ಟ್ ಜಾಸ್ತಿ ಆಗ್ಬೋದು. ಸೊ ನಮಗೆ ಖರ್ಚಿಲ್ದಲೇ ನಾವು ಮಿಷಿನನ್ನು ಬಳಸ್ತೀವಿ, ಬಟ್ ಇಲ್ಲಿ ಯಾವುದೇ ರೀತಿ ವಿದ್ಯುತ್ ಬಳಸ್ತಾರೆ. ಸೊ ಹಾಲನ್ನು ತೆಗಿಬೋದು. ಸೊ ಇಂಥ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗೂ ಅವುಗಳು ಎಷ್ಟು ಕಾಸ್ಟಲ್ಲಿ ಹೇಗೆ ಸಿಗುತ್ತೆ ಅನ್ನೋದನ್ನು ಸಹ ಹೇಳ್ತಾ ಹೋಗ್ತೀನಿ. ಖಂಡಿತ ನೀವು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು. ಸೊ ಹಾಗೆ ಲೈಕ್ ಅಂತೂ ಕಂಪಲ್ಸರಿ ಮಾಡಿ. ಯಾಕೆ ಅಂತಂದರೆ ಸೊ ಸಪೋರ್ಟಿವ್ ಆಗಿ, ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿರುತ್ತೆ. ಮುಖ್ಯವಾಗಿ ಈಗ ನಾನು ಹೇಳುವಂಥ ಮಿಷಿನ್ಸ್ ಅಂದರೆ ಹ್ಯಾಂಡ್ ಆಪ್ರೇಟೆಡ್ ಮಿಷಿನ್ಸ್ ಚೆನ್ನಾಗಿ ಇರುತ್ತಾ, ಅಥವಾ ಒಂದು ಆಟೋಮೆಟಿಕಲಿ ಎಲೆಕ್ಟ್ರಿಕ್ ಮಿಷಿನ್ಸ್ ಚೆನ್ನಾಗಿರುತ್ತಾ, ಮೋಟರ್ ಯೂಸ್ ಮಾಡಿ ಮಾಡುವಂಥದ್ದು. ಆಟೋಮೆಟಿಕ್ ಮಿಷಿನ್ ಚೆನ್ನಾಗಿರುತ್ತಾ, ಹ್ಯಾಂಡ್ ಆಪ್ರೇಟ್, ಎರಡನ್ನ ಡಿಫ್ರೆನ್ಸಿಯೇಷನ್ಸ್ ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ನಾನು ಪ್ರಿಫರ್ ಮಾಡ್ತಕ್ಕಂಥದ್ದು ಹ್ಯಾಂಡ್ ಆಪ್ರೇಟೆಡ್ ಮಿಷಿನ್ಸ್ ಬೇಡ. ಯಾಕೆ ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಎಲೆಕ್ಟ್ರಿಕ್ ಮಿಷಿನ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಮುಖ್ಯವಾಗಿ ಸುಮಾರು ಜನರಲ್ಲಿ ಒಂದು ತಪ್ಪು ಕಲ್ಪನೆ. ಸೊ ನಾವು ಕೆಚ್ಚಲ್ಗೆ ಮಿಲ್ಕಿಂಗ್ ಮಿಷನ್ಸನ್ನು ಅಡಾಪ್ಟ್ ಮಾಡಿದ ನಂತರ ಹಾಲು ಮುಗಿದ ಮೇಲೆ ಸೊ ಅದರಿಂದ ಬ್ಲಡ್ ಬರುತ್ತೆ, ಕತೆ ಬರುತ್ತೆ, ಕಾದಂಬರಿ ಬರುತ್ತೆ. ಸೊ ಎಲ್ಲ ಸುಳ್ಳು. ಯಾಕೆ ಬರುತ್ತೆ, ಎಲ್ಲಿ ಬರುತ್ತೆ ಗೊತ್ತಾ? ರಾಸುಗಳ ಒಂದು ಕೆಚ್ಚಲಿನಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳು ಇದ್ದಾಗ ಹಾಲಿನ ರೂಪದಲ್ಲಿರ್ತಕ್ಕಂಥ ಇತರೆ ಒಂದು ದ್ರವಗಳು ಬರಬಹುದು, ಅಷ್ಟೇ ಬಿಟ್ಟು ಬ್ಲಡ್ ಅಂತೂ ಬರೋದಿಲ್ಲ. ಕೆಚ್ಚಲಲ್ಲಿ ಬ್ಲಡ್ ಇದ್ದರೆ ಸೊ ಖಂಡಿತ ಅದೊಂದು ರೀತಿ ಅನುಮಾನ, ಅದು ಬೇಡ. ಮಿಷಿನ್ಸನ್ನು ನಾವು ಅಡಾಪ್ಟ್ ಮಾಡಿದಾಗ, ಸೊ ಕೆಚ್ಚಲಿಗೆ ಹಾಕಿದಾಗ, ಸೊ ಅದು ಮಸಾಜ್ ರೂಪದಲ್ಲಿ, ಸೊ ತೊಟ್ಟುಗಳಿಗೆ ಮಸಾಜ್ ಮಾಡಿದ ರೂಪದಲ್ಲಿ ಸ್ಮೂತಾಗಿ ಅದನ್ನು ಇಡ್ತಾ ಇರುತ್ತೆ. ಸೊ ನಾವು ಆ್ಯಸ್ ಇಟ್ ಈಸ್ ನಮ್ಮ ಒಂದು ಹ್ಯಾಂಡ್ ಆಪ್ರೇಟ್ ಅಂದರೆ ಕೈಯಲ್ಲಿ ನಾವು ಒತ್ತೋ ರೀತಿ ಅಷ್ಟು ನೋವು ಕೊಟ್ಟು ಆ ಮಿಷಿನ್ಸು ಆ ರೀತಿ ರೆಡಿ ಮಾಡಿರೋದಿಲ್ಲ. ಸೊ ಸ್ಮೂತಾಗಿರುತ್ತೆ, ಯಾವುದೇ ತೊಂದರೆ ಇರೋದಿಲ್ಲ. ಓಕೆ, ಅದಂತೂ ಬೆಸ್ಟ್ ಆಫ್ ದ ಬೆಸ್ಟು. ಮಿಲ್ಕಿಂಗ್ ಮಿಷಿನ್ಸನ್ನು ಯೂಸ್ ಮಾಡೋದ್ರಿಂದ ನಿಮ್ಗೇನು ತೊಂದರೆ ಇಲ್ಲ. ಒಟ್ಟೊಂದು ರೀತಿ ಆರಾಮಿರುತ್ತೆ. ನೀವು ಬಾಡಿ ಮಸಾಜ್ ಹೇಗೆ ಮಾಡಿಸ್ಕೊತಿರೋ, ಸೊ ಅಲ್ಲಿ ಕೆಚ್ಚಲಿಗೂ ಮಸಾಜ್ ಆ ರೀತಿ ಆಗುತ್ತೆ. ಮಸಾಜ್ ಆದಾಗ ನಿಮ್ಗೆ ಹಾಯ್ ಅನಿಸುತ್ತೆ, ಅದೇ ರೀತಿ ಹಾಯ್ ಅನಿಸುತ್ತೆ ರಾಸುಗಳಿಗೂ. ಆ ಒಂದು ರಾಸುಗಳಿಗೆ ಈ ಒಂದು ಮಿಷಿನ್ಸ್ಗಳ ಒಂದು ಏನು ರೂಢಿ ಇಲ್ಲದೇ ಇರುತ್ತೆ, ಅಭ್ಯಾಸವಿಲ್ಲದೆ ಇದ್ದಾಗ ನಮಗಂತೂ ತೊಂದರೆ ಕೊಡ್ತಾವೆ. ಯಾಕೆ ಅಂತಂದರೆ ಅದು ರೂಢಿ ಆಗೋದಂಕ ನಮಗಂತೂ ತೊಂದರೆ. ಹಾಲು ಕರೆಯೋದು ಒಂದು ಯುದ್ಧ ಮಾಡಿದಂತೆ ಆಗುತ್ತೆ ರಾಸುಗಳ ಜೊತೆ. ಖಂಡಿತ ಅದು ಸ್ವಲ್ಪ ಕಷ್ಟ ಅಡ್ಜಸ್ಟ್ ಆಗೋ ತನಕ. ಅಡ್ಜಸ್ಟ್ ಆದಮೇಲೆ ಸೊ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದೆ, ಹ್ಯಾಂಡ್ ಆಪ್ರೇಟೆಡ್ ಮಿಷಿನ್ಸ್ ಬೇಡ ಅಂತ. ನಿಮಗೆ 7,000ಕ್ಕೆ ಸಿಗುತ್ತೆ ಹ್ಯಾಂಡ್ ಆಪ್ರೇಟೆಡ್ ಮಿಷಿನ್ಸ್. ಸೊ ಕೊಡ್ತಾರೆ, ಸುಮಾರು ಜನ ಕೊಡ್ತಾರೆ. ಅದನ್ನು ಒತ್ತಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ಇರಬೇಕು. ಸೊ ಇಲ್ಲಿ ಮೇಯ್ನು ಪ್ರೆಷರ್, ಹಾಲನ್ನು ಎಳ್ಕೊಳ್ಳಿಕ್ಕೆ ಪ್ರೆಷರನ್ನು ಸ್ಟೋರ್ ಮಾಡಬೇಕು. ಸೊ ಹ್ಯಾಂಡ್ ಆಪ್ರೇಟೆಡ್ ಮಿಷಿನ್ಸಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ, ಸೊ ನಾವು ಆ ಒಂದು ಪ್ರೆಷರನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ, ಒಂದು ಪ್ರೆಷರನ್ನು ನಿಲ್ಲಿಸಲಿಕ್ಕೆ ನೀವು ನಿಪ್ಪಲ್ಸನ್ನು ಅಡಾಪ್ಟ್ ಮಾಡಬೇಕಾದ್ರೆ ಪ್ರೆಷರ್ ಸ್ಟೋರ್ ಆಗಿರಬೇಕು. ಸೊ ನೀವು ಆ ಪ್ರೆಷರ್ ಸ್ಟೋರ್ ಆಗಬೇಕಂದ್ರೆ ಕನಿಷ್ಠ 4 to 5 ನಿಮಿಷ ಹ್ಯಾಂಡ್ ಆಪ್ರೇಟೆಡ್ ಫಸ್ಟು ಒತ್ತಬೇಕು. ಅದನ್ನು ಪ್ರೆಷರನ್ನು ಸ್ಟೋರ್ ಮಾಡಲಿಕ್ಕೆ, ಒತ್ತಡವನ್ನು ಸೃಷ್ಟಿ ಮಾಡಲಿಕ್ಕೆ ನೀವು 4 to 5 ನಿಮಿಷ ಒತ್ತಿದ್ರೆ ಮಾತ್ರ ಆ ನಿಪ್ಪಲ್ಸು ತೊಟ್ಟುಗಳಿಗೆ ಇಟ್ಕೊಳುತ್ತೆ, ಕೆಚ್ಚಲಿಗೆ ಇಟ್ಕೊಳ್ಳುತ್ತೆ. ಸೊ ಅಷ್ಟು 4 ನಿಮಿಷ ಒತ್ತಬೇಕು. ಅದಾದ ನಂತರ ಸೊ ನಿಪ್ಪಲ್ಸ್ ಅಡಾಪ್ಟ್ ಆದಮೇಲೆ ನೀವೇನಾದರೂ 4 to 5 ನಿಮಿಷ ಒತ್ತಲ್ಲಿ ಸುಸ್ತಾಗ್ಬಿಟ್ಟು ಏನಾದರೂ ಒಂದು 2 ನಿಮಿಷ 3 ನಿಮಿಷ ಒತ್ತಿಬಿಟ್ಟು ನೆಕ್ಸ್ಟ್ ನಾನು ಪ್ರೆಸ್ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ನೀವೊಂದು 3 ನಿಮಿಷ ಒತ್ತೀವಿ, ಗ್ಯಾಪ್ ಏನಾದರೂ ಕೊಟ್ಟರೆ ಅಂದರೆ ಸೊ ಆಲ್ರೆಡಿ ಕ್ರಿಯೇಟ್ ಆಗಿರೋ ಪ್ರೆಷರು ಲೀಕ್ ಆಗುತ್ತೆ, ರಿಲೀಸ್ ಆಗುತ್ತೆ. ಮತ್ತೊಂದು 4 ನಿಮಿಷ ಟೈಮ್ ತಗೊಳ್ತೀವಿ. ಕಂಟಿನ್ಯೂಸ್ ಆಗಿ ಕನಿಷ್ಠ 4 ನಿಮಿಷ ನೀವು ಹ್ಯಾಂಡ್ ಆಪ್ರೇಟೆಡ್ ಮಿಷಿನ್ಸಲ್ಲಿ ಹ್ಯಾಂಡ್ ಆಪ್ರೇಟ್ ಮಾಡಿದಾದಮೇಲೆ ಸೊ ಪ್ರೆಷರ್ ಬರುತ್ತೆ. ಪ್ರೆಷರ್ ಬಂದ ಮೇಲೆ ನೀವು ತೊಟ್ಟುಗಳಿಗೆ, ನೀವು ಕೆಚ್ಚಲಿಗೆ ಆ ಒಂದು ಮಿಷಿನ್ಸ್ ನಿಪ್ಪಲ್ಸನ್ನು ಅಡಾಪ್ಟ್ ಮಾಡ್ಬೋದು, ಅಂದರೆ ಅದಕ್ಕೆ ಅಡ್ಜಸ್ಟ್ ಮಾಡ್ಬೋದು. ಅದಾದ ನಂತರ ನೀವು ಕನಿಷ್ಠ ಒಂದು 10 ನಿಮಿಷ ತನಕ ಪ್ರೆಷರ್ ಅಂದರೆ ಹೊಡಿತಲೇ ಇರಬೇಕು ಕಂಟಿನ್ಯೂಸ್ ಆಗಿ. ನೀವು 1-2 ಹಸುಗಳಿಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆಟೋಮೆಟಿಕ್ಕಾಗಿ ಹಾಲು ತೆಗಿತೀರ. 3-4ನೇ ಹಸುಗೆ ಹೋದಾಗ ನಿಮ್ಮ ಭುಜಗಳೇನಾಗುತ್ತೆ ಅಂತಂದರೆ ಸೊ ಒಂದು ರೀತಿ ನೋವೇ ಕಾಣಿಸ್ಕೊಂಡಾಗ, ನೋವು ಒಂದು ಬೇಜಾರಾಗ್ಬಿಡುತ್ತೆ, ನೋವು ಬಂದಂಗೆ ಆಗುತ್ತೆ. ಆವಾಗ ಏನಾಗ್ತೀರಾ, ಈ ಮಿಷಿನ್ ತೆಗೆದು ಸೈಡ್ಗೆ ಇಟ್ಬಿಟ್ಟು ಬಕೆಟ್ ತಗೊಂಡು ನೇರವಾಗಿ ಹೋಗಿ
ಹಸುವಿನ ಕೆಚ್ಚಲಿ ಕೈ ಹಾಕಿ ನೀವು ಕೈಯಲ್ಲಿ ಹಿಂಡೋದೇ ಬೆಟರ್ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ನಿಮ್ಮ ಮೈಂಡ್ಗೆ ಬಂದೇ ಬರುತ್ತೆ. ಸೊ ಉದ್ದೇಶಕ್ಕೋಸ್ಕರ ಹ್ಯಾಂಡ್ ಆಪ್ರೇಟ್ ಮಿಷಿನ್ ಸ್ವಲ್ಪ ನಮಗೆ ಶ್ರಮವನ್ನು ಕೊಡುತ್ತೆ. ಅದು ಒಂದು ದಿವಸ 2 ದಿವಸ ಆದರೆ ಓಕೆ, ನಾವು ಮಾಡಬಹುದು. ಕಂಟಿನ್ಯೂಸ್ಲಿ ಇದು ಡೈಲಿ ರೊಟೀನ್ ಪ್ರೋಸೆಸ್ ಆಗಿರೋದ್ರಿಂದ ಹ್ಯಾಂಡ್ ಆಪ್ರೇಟ್ ಮಿಷಿನ್ ಸ್ವಲ್ಪ ತ್ರಾಸಾಗುತ್ತೆ ನಮ್ಮ ರೈತರಿಗೆ. ಸೊ ಉದ್ದೇಶಕ್ಕೋಸ್ಕರ ನೀವು ಫುಲ್ಲಿ ಆಟೋಮೆಟಿಕ್ ಹೋಗ್ಬಿಟ್ರೆ ಸೊ ಏನು ತೊಂದರೆ ಇದೆ. ನಿಮಗೆ 1/2 HP 15,000 20 ಸಾವಿರದ ಒಳಗಡೆ ಒಂದು 1/2 HP ಇರುವಂತಹ ಮೋಟರ್ ಕೆಪಾಸಿಟಿಯ ಸಿಂಗಲ್ ಪೇಸ್ಗೆ ನಡೆಯುವಂತಹ ಒಂದು ಮಿಷಿನ್ಸ್ ಇದೆ. ನೀವು ಔಟಕ್ಕೆ ನೀವು ಆಟೋಮೆಟಿಕಲಿ ಕನ್ವರ್ಟ್ ಆಗ್ಬೋದು. ಸೊ 5ರಿಂದ 10 ಹಸುಗಳನ್ನು ಸಲೀಸಾಗಿ ಆರಾಮದಾಯಕವಾಗಿ ½ an ಅವರಲ್ಲಿ ನೀವು ಹಾಲನ್ನು ತೆಗಿಬೋದು. ಸೊ ತೆಗೆದು ಅದನ್ನು ಇದು ಮಾಡ್ಬೋದು. ಬಟ್ ಅದನ್ನು ಒಂದು ಮೇಂಟೆನೆನ್ಸ್ ಪ್ರೋಸೆಸ್ ಏನಿದೆ ಅದು ಖಚಿತವಾಗಿ ನಾವು ಗಮನ ಇಟ್ಕೊಂಡು ಅದನ್ನು ಪ್ರೋಸೆಸನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಅದು ಕ್ಲೀನ್ ಮಾಡೋದಾಗಿರ್ಬೋದು, ಆ ಪೈಪ್ಗಳ ಒಂದು ಕ್ಲೀನಿಂಗ್ ಆಗಿರ್ಬೋದು. ಸೊ ನಿಮಗೆ ಪಾರದರ್ಶಕ ಪೈಪ್ಗಳನ್ನು ಅಳವಡಿಸಿರೋದ್ರಿಂದ ನೇರವಾಗಿ ಹಾಲು ಬರ್ತಾ ಇದೆಯಾ ಇಲ್ವಾ ಸಂಪೂರ್ಣವಾಗಿ ತಿಳುವಳಿಕೆ ಅನ್ನೋದು ನಿಮಗೆ ಬರುತ್ತೆ ಆ ಒಂದು ವಿಷಯದಲ್ಲಿ. ಸೊ ಅದಂತೂ ಬೇರೆ ತೊಂದರೆ ಇಲ್ಲ. ಹಾಲಲ್ಲಿ ಪೈಪ್ ಬರ್ತಾ ಇದೆಯಾ ಇಲ್ವಾ, ಆಗೋಗಿದೆಯಾ, ಆ ಕೆಚ್ಚಲಲ್ಲಿ ಹಾಲು ಖಾಲಿ ಆಗಿದೆಯಾ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೀವೇನು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಏನಿರೋದಿಲ್ಲ. ಸೊ ನಾವು ಪಾರದರ್ಶಕ, ಅದು ಗ್ಲಾಸ್ ಟೈಪ್ ಇರೋದ್ರಿಂದ ಹಾಲು ಬರೋದು ನೇರವಾಗಿ ಕಣ್ಣಿಗೆ ಕಾಣುತ್ತೆ. ಸೊ ಅದಂತೂ ತೊಂದರೆ ಇಲ್ಲ. ಸೊ ಹ್ಯಾಂಡ್ ಆಪ್ರೇಟ್ ಮಿಷಿನ್ಸಲ್ಲಿ ಮ್ಯಾಕ್ಸಿಮಮ್ ಕೈಗಳು ಸೋತು ಬಿಟ್ಟು ಕೊನೆಗೆ ಮಿಷಿನ್ಸನ್ನು ಪಕ್ಕಕ್ಕಿಟ್ಟು ನಾವೇ ಕೂತು ಹಾಲು ಕರೆಯೋದು ಬೆಸ್ಟಪ್ಪ ಅಂತ ಹೇಳ್ಬಿಟ್ಟು ಹೋಗಿರುವಂಥ ರೈತರು ಎಷ್ಟೋ ಜನ ಇದ್ದಾರೆ. ಸೊ ಉದ್ದೇಶಕ್ಕೋಸ್ಕರ ಇಷ್ಟು ಡಿಫ್ರೆನ್ಷನ್ಸ್ ಇವೆರಡರಲ್ಲಿ ಇರುತ್ತೆ. ನಿಮ್ಗೆ ಯಾವುದು ಬೆಸ್ಟ್ ಅನ್ನೋದನ್ನು ಖಂಡಿತ ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡಿ ಕಾಮೆಂಟಲ್ಲಿ. ಸೊ ಹ್ಯಾಂಡ್ ಆಪ್ರೇಟೆಡ್ ಬೆಸ್ಟ್ ಅಥವಾ ನಮ್ಮ ಒಂದು ಯಾವುದು ಆಟೋಮೆಟಿಕ್ ಮಿಷಿನ್ಸ್ ಬೆಸ್ಟಾ, ಸೊ ಎರಡನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್, ನಮಸ್ಕಾರ.